ಇಬ್ರು ನೀನ್ ಬರೀ ಜಾಗಿಂಗ್ ಮಾಡಿದ್ರೆ ಮಾತ್ರ ಸಾಲಲ್ಲ, ನಂತರ ಎಕ್ಸರ್ಸೈಸು ಮಾಡ್ಬೇಕು. ಏಯ್ ಸುಮ್ನೆ ಇರೆ, ಬೆಳಗ್ಗೆ ಬೆಳಗ್ಗೆನೆ ನಾನು ರೇಗಿಸ್ಬೇಡ. ಇವತ್ತಾದ್ರೂ ಮುಖ ಕಾಣಿಸ್ತೇನೋ? ಏನೂ ಇಲ್ಲ, ಅದೇ ಬೆನ್ನು ಅದೇ ಮಚ್ಚೆ. ಏನಿಲ್ಲ ಅಕ್ಕ, ನಕ್ಷತ್ರ ನೋಡ್ತಾ ಇದೀವಿ. ಹಗ್ಲೊತ್ತಲ್ಲೇ ನಿಮಗ್ ನಕ್ಷತ್ರ ಕಾಣಿಸುತ್ತಾ ಮಕ್ಕಳ? ನಕ್ಷತ್ರ ನೋಡ್ತೀರಾ? ನಕ್ಷತ್ರ ನನ್ ಮಕ್ಕಳ, ನಡಿಯೋ ಕಡೆ. ನಮ್ ಗಣಿ ಅವನ್ ಸ್ನಾನ ಮಾಡೋದನ್ನ ಇವ್ರು ಯಾಕೆ ನೋಡ್ತಿದ್ದಾರೆ? ಅಕ್ಕ ತಪ್ಪು ತಿಳ್ಕೊಬೇಡಿ ಅಕ್ಕ, ನಾನು ಅವಳನ್ನ ಕೆಟ್ಟ ದೃಷ್ಟಿಯಿಂದ ನೋಡ್ತಿಲ್ಲ ಅಕ್ಕ, ನಿಜವಾಗ್ಲೂ ನಾನು ಅವಳನ್ನ ಲವ್ ಮಾಡ್ತಿದ್ದೀನಿ ಅಕ್ಕ. ಓ, ನಮ್ ಗಣಿನ ಹುಡುಗಿ ಅನ್ಕೊಂಡಿದಾರ ಇವರು? ಆ ಹುಡುಗಿ ಮುಖ ನೋಡಿದೀರಾ ನೀವು? ಇಲ್ಲಕ್ಕ, ಆ ಹುಡುಗಿ ಮುಖ ನೋಡಿದ ಲವ್ ಮಾಡ್ತಿದ್ದ ನೀವು. ಅದಕ್ಕೆ ಇನ್ನು ಲವ್ ಮಾಡ್ತಿದ್ದಾನೆ. ಮುಖ ನೋಡಿಲ್ಲ ಅಂತ್ಯಾ? ಹುಡುಗಿ ಅಂತ ಹೆಂಗ ಗೊತ್ತಾಯ್ತು ನನಗೆ? ಅಂತ ಮೈಕಾಂತಿ ಹುಡುಗಿರ್ಗಿಲ್ದೇನು ಯಾರಿಗಿರುತ್ತಕ್ಕ? ಪ್ರೇಮ ಕುರುಡುನ್ ಗೊತ್ತು, ಆದ್ರೆ ಇಷ್ಟ ಕುರುಡುನ್ ಗೊತ್ತಿರ್ಲಿಲ್ಲ. ಇವ್ರ ಹತ್ರ ಕಣ್ ಕಟ್ದೇನೆ ಆರಾಮಾಗಿ ಆಟ ಆಡ್ಬೋದು. ಇಷ್ಟು ಡೀಪಾಗಳನ್ನ ಲವ್ ಮಾಡ್ತಿದ್ಯಲ್ಲ, ಆ ಹುಡುಗಿ ಹೇಗಿದ್ದಾಳೆ ನೋಡೋದಕ್ಕೆ ಯಾವಾಗ್ಲಾದ್ರೂ ಟ್ರೈ ಮಾಡಿದ್ಯಾ? ಅವ್ರ ಮನೆಯವರು ತುಂಬಾ ಸಂಪ್ರದಾಯಸ್ಥರಕ್ಕ. ಅವಳನ್ನ ಮನೆಯಿಂದ ಹೊರಗಡೆ ಬಿಡೋದೇ ಇಲ್ಲ. ನೋಡಕ್ಕೆ ನಮಗೂ ಪ್ರಯತ್ನ ಪಟ್ಟು ಪಟ್ಟು ಸಾಕಾಗೋಯ್ತಕ್ಕ. ಸರಿ, ನಿನ್ನ ಅವಳನ್ನ ನಾನೊಂದ್ ಮಾಡ್ಬಿಟ್ರೆ? ಅಕ್ಕ, ಆ ಕೆಲಸ ಮಾತ್ರ ನೀವು ಮಾಡ್ಬಿಟ್ರೆ ನನ್ ಕೊನೆ ಉಸಿರೋವರೆಗೂ ನೀವೇ ಅಕ್ಕ ನಮ್ಮ ಮನೆ ದೇವ್ರು. ಮನೆ ದೇವ್ರಿಗೆ ಕಾಣಿಕೆ ಏನ್ ಕೊಡ್ತೀಯಾ? ಪಾಕೆಟ್ ಮನಿ ಅಂತ 500 ರೂಪೀಸ್ ಇದೆ, ಸದ್ಯಕ್ಕೆ ಅಡ್ವಾನ್ಸ್ ಅಂತ ಇಟ್ಕೊಳ್ಳಿ ಅಕ್ಕ. ಓಹೋ, ಕಂಗ್ರಾಟ್ಸ್ ಮಗ. ಈ ವಿಷಯ ಯಾವುದೇ ಕಾರಣಕ್ಕೂ ಆ ಡುಮ್ಮ ಗಣಿ ಗೊತ್ತಾಗ್ಬಾರ್ದು. ಗೊತ್ತಾಯ್ತು? ನಮ್ ರೋಲ್ ಕಾಲು ಕಟ್ಟು, ಪಾಟಿನೂ ಕಟ್ಟು ಆಟೆಯ. ಮಕ್ಕಳ ತಿಂಡಿ ಎಲ್ಲ ಚೆನ್ನಾಗಿತ್ತ? ನಿನ್ನೆ ಮಾಡಿದ ತರ ಇಲ್ಲ, ಚೆನ್ನಾಗಿತ್ತು. ಬೇಡ ಅಂತ ಹೇಳೋದು, ನಾನು ಆಕ್ಚುಲಿ ಎಲ್ಲ ಫ್ರೆಶ್ ಆಗಿ ಮಾಡಿದ್ದು ಗೊತ್ತಾ? ಓಹೋ, ಹೌದೌದು, ಫ್ರಿಜ್ ಅಲ್ಲಿ ಇಟ್ರೆ ಹಳೆದೆಲ್ಲ ಫ್ರೆಶ್. ಗುರುವಾಯಿರಪ್ಪ. ಸರಿ ಸರಿ, ತಮಾಷೆ ಮಾಡ್ಬೇಡಿ ಕಣ್ರೆ. ತಗೊಳ್ಳಿ ನಾಯರ್ ಬಿಲ್ಲು. ನನಗೆ ಅದೆಲ್ಲ ಕಾಮನ್, ನೋ ಪ್ರಾಬ್ಲಮ್. ಹೌದು, ಅಕಾರ್ಡಿಂಗ್ ಟು ದ ಟೈಮ್ ಟೇಬಲ್ ಇವತ್ತು ಮಂಗಳವಾರ, ಬೃಂದ ಅಲ್ವಾ ಬಿಲ್ ಪೇ ಮಾಡ್ಬೇಕಾಗಿತ್ತು, ನೀವ್ ಯಾಕೆ ಕೊಟ್ಟಿದ್ದು? ಇವತ್ತು ಗಣೇಶನ್ ಟ್ರೀಟ್. ಗಣೇಶನ ಟ್ರೀಟ್ ಯಾಕೆ? ಜೀವನದಲ್ಲಿ ಫಸ್ಟ್ ಟೈಮ್ ಅವನ್ ಮೈಯಿಂದ ನೀರ್ ಸುರಿಸಿ ಸಂಪಾದನೆ ಮಾಡಿದಾನೆ, ಅದಕ್ಕೆ. ಹಾಯ್ ಗರ್ಲ್ಸ್. ನಮಸ್ಕಾರ. ಬನ್ನಿ ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಇಷ್ಟೊಂದು ಚಿಕ್ಕ ವಯಸ್ಸಿನಲ್ಲಿ ಎಷ್ಟೊಂದು ದೊಡ್ಡ ಜವಾಬ್ದಾರಿ. ವಿಷಯ ಇದೆ, ನಗ್ನಗ್ತಾ ಮ್ಯಾನೇಜ್ ಮಾಡ್ಕೋ, ಅದೇನು ಅಂತ ಆಮೇಲೆ ಹೇಳ್ತೀನಿ. ಥ್ಯಾಂಕ್ ಯು ನಾಯರ್. ಮೇ ಗಾಡ್ ಬ್ಲೆಸ್ ಯು. ಗುರುವಾಯೂರಪ್ಪ ದಿನ ಕಾಪಾಡ್ಲಿ. ಏನ್ ನಾಟಕ ಮಾಡಿದ್ರೆ? ನಾಟಕ ಮಾಡ್ತೇವಿ, ಅದಕ್ಕೆ ನೀನೇ ಸೂತ್ರಧಾರ. ಅಯ್ಯ, ತಿಂಡಿ ಬರ್ತದೆ, ಬಾಯಿ ಮುಚ್ಕೊಂಡು ತಿನ್ಲ. ಹಲೋ, ನಮಸ್ಕಾರ. ನೀನ್ ನಡಿ, ನಾ ಹೋಗಿ ಮಾತಾಡ್ಸ್ಕೊಂಡ್ ಬರ್ತೀನಿ. ಇದು ನಮ್ಮ ಹಳ್ಳಿ ತರ ಅಲ್ಲ, ಸಿಟಿ. ಹುಷಾರ್. ಸಾರಿ ಫ್ರೆಂಡ್ಸ್, ಬೆಳಗ್ಗೆ ಒಳಗ್ ಕರೀಲಿಲ್ಲ ಅಂತ ಬೇಜಾರ? ಅಯ್ಯ, ನೀವ್ ಒಳ್ಳಿ ಕರ್ನಿಲ್ಲ ಅಂದ್ರೆ ನಾವ್ಯಾಕ್ರಿ ಬೇಜಾರ್ ಮಾಡ್ಕೋಬೇಕು? ಅಲ್ಲೇ ಗೊತ್ತಾಯ್ತು ನಿಮ್ಗೆಲ್ಲ ಬೇಜಾರಾಗಿದೆ ಅಂತ. ನಿಮ್ಮೇಲೇನು ಬೇಜಾರಿಲ್ಲ. ಅಲ್ಲ, ನಿಮ್ ಫ್ರೆಂಡ್ಗೆ ಮನೆ ಬಾಗ್ಲಿಗೆ ಬಂದವ್ರನ್ನ ಒಳಗ್ ಕರಿಬೇಕು ಅನ್ನೋ ಕರ್ಟಿಸಿ ಇಲ್ವಾ? ನೋಡಿ, ಇವಾಗ್ಲೇ ಹೇಗೆ ಮುಖ ಸಿಂಡಿಸ್ಕೊಂಡು ಹೋಗ್ತಾ ಇದಾರೆ ಅಂತ. ಮಂಕದಿಣ್ಣೆ. ರೀ 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 ಪ್ಲೀಸ್, ಹಾಗೆಲ್ಲ ಅವನ್ನ ಬೈಬೇಡ್ರಿ. ನೀವ್ ಅನ್ಕೊಂಡಿರೋ ತರ ಅಲ್ಲ ರೀ ಅವನು. ಹೇಳ್ಬೇಕು ಅಂದ್ರೆ ಅವ್ನ್ ಯಾರ ಜೊತೆನೂ ಅಷ್ಟ್ ಬೇಗ ಹೊಂದ್ಕೊಳ್ಳೋದಿಲ್ಲ, ಅದ್ರಲ್ಲೂ ಹುಡುಗಿರಂದ್ರೆ ಅಷ್ಟಕ್ಕಷ್ಟೇ. ಸುಮ್ನೆ ರೀಲ್ ಬಿಡ್ಬೇಡಿ, ಇಂಥವ್ರನ್ನ ಎಷ್ಟು ಜನ ನಾವು ನೋಡಿಲ್ಲ. ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ಅವ್ನ್ ತುಂಬಾ ಒಳ್ಳೆಯವನು. ಅವ್ನ್ ನಾನು ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ. ಇವಾಗ ಏನ್ ಮಾಡ್ಬೇಕು ಅಂತೀರಿ? ತಪ್ಪಾಯ್ತು, ಕ್ಷಮಿಸ್ಬಿಡಿ ಅಂತೀನಿ. ಒಪ್ಕೊಳ್ತೀರ ತಾನೆ? ನಮ್ಮ ಪ್ರಾಣೆಗೋ. ಯಾರೇ ತಪ್ಪು ಮಾಡಿದ್ರು ನಮ್ ಟ್ರೂಪಲ್ಲಿ ಒಂದು ಪನಿಷ್ಮೆಂಟ್ ಇದೆ, ಅದಕ್ಕೆ ನೀವು ಒಪ್ಕೋತೀರಾ? ಹಾಗೆ ಈಗ ಎಲ್ರಿಗೂ ಐಸ್ ಕ್ರೀಮ್ ಕೊಡ್ಸಿ. ಆ ಐಸ್ ಕ್ರೀಮ್ ತಾನೆ? ಇವ್ರದೇನು ಹೊಟ್ಟೆನ ಕನ್ನಂಬಾಡಿ ಕಟ್ಟೆನ? ಆರ್ ಐಸ್ ಕ್ರೀಮ್.
ದಾರಿ ಬಿಡು. ನಾನು ನಿಮ್ಮಿಂದ ಬಯಸಿರೋ ಮಾತನ್ನ ಹೇಳಿ ದಾರಿ ಬಿಡ್ತೀನಿ. ಏನದು? ಐ ಲವ್ ಯು ಅಂತ ಹೇಳಿ. ಮನೇಲಿ ಯಾರು ಇಲ್ಲ. ಕೀ ಬೇಕು? ಕೀ ಇಲ್ಲಿದೆ, ಕೊಡು. ತಗೊಳ್ಳಿ. ಅಯ್ಯೋ ಪೆದ್ದು ಪೆದ್ದು, ಐ ಟು ಲವ್ ಯು. ಒಂದ್ ಡೀಸೆಂಟ್ ಫ್ಯಾಮಿಲಿ ಸೇರಿದ ಹುಡುಗಿ ನಡ್ಕೊಳ್ಳೋ ರೀತಿನ ಇದು. ನಿಮ್ ತಂದೆ ತಾಯಿ ನನ್ನ ಬಗ್ಗೆ ಎಷ್ಟು ಗೌರವ ಇಟ್ಕೊಂಡಿದ್ದಾರೆ, ನಿನ್ ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡಿದ್ದಾರೆ. ಹೇಯ್, ಕೀ ಕೊಡು, ಕೊಡು ಕೀ. ಅಯ್ಯೋ ದದ್ದಿ ದದ್ದಿ ದದ್ದಿ, ಬುದ್ಧಿ ಇದೆಯೇನೆ ನಿಂಗೆ? ಅವ್ರು ಕೂಗಾಡೋದಂತ ಕೀ ಕೊಟ್ಬಿಡದಾ? ನಾನೆನ್ನ ಮಾಡ್ಲಿ? ನೀನ್ ಹೇಳ್ದಂಗೆ ಮಾಡ್ಬೇಕು ಅನ್ಕೋತೀನಿ, ಆಮೇಲೆ ಅವ್ರು ಹೇಳಿದ್ದೆ ಸರಿ ಅನ್ಸುತ್ತೆ. ನೀನ್ ಹೀಗೆ ಮಾಡಿದ್ರೆ ಅವ್ರು ನಿಂಗೆ ಸಿಗ್ದಾಗೆ. ಲೇ, ಹಾಗೆಲ್ಲ ಹೇಳ್ಬಿಡ್ವೆ ಪ್ಲೀಸ್, ನಂಗೆ ತುಂಬಾ ಭಯ ಆಗುತ್ತೆ. ಅವ್ರು ನಂಗೆ ಬೇಕೇ ಬೇಕು. ನೀ ಹೇಳ್ದಾಗೆ ನಾ ಕೇಳ್ತೀನಿ. ಕೇಳ್ತೀಯ ತಾನೆ? ನಾಳೆ ಬಾಯ್ಲಿ. എന്റെ ഗുരുവായൂരപ്പ. ಛೇ, ನೀನೊಂದ್ ಹೆಣ್ಣ ಇಲ್ಲ ಪ್ರಾಣಿ, ಪ್ರಾಣಿ ತರ ಬಿಹೇವ್ ಮಾಡ್ತೀಯ. ಹೀಗೆಲ್ಲ ನಡ್ಕೋತಿಯಲ್ಲ, ಅಸೆ ಆಗಲ್ಲ ನಿನ್ಗೆ? ನೀನ್ ನನ್ ಬಗ್ಗೆ ಏನ್ ಅನ್ಕೊಂಡಿದ್ದ ನೀನು? ನಿಮ್ಮನ್ನ ಮನ್ಸರೆ ಪ್ರೀತಿಸೋದ್ ತಪ್ಪ? ನಿಮ್ಮನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ ಗೊತ್ತಾ? ನಿನ್ ಪ್ರೀತಿಗೆ ಬೆಂಕಿ ಬಿತ್ತು. ನೀನ್ ಇಷ್ಟಪಟ್ರೆ ಸಾಕ, ನಾನ್ ಇಷ್ಟಪಡೋದ್ ಬೇಡ್ವಾ? ನಿನ್ ತಲೆಯಲ್ಲಿ ಮಣ್ ತುಂಬ್ಕೊಂಡಿದ್ಯಾ? ಎಷ್ಟ್ ಸಲ ಹೇಳಿದ್ರು ಅರ್ಥ ಆಗಲ್ವಾ ನಿನ್ಗೆ? ನೀನು ನಿನ್ ಡ್ರೆಸ್, ನಿನ್ ಅವತಾರನ, ತಪ್ಪು ನಿಂದಲ್ಲ, ನೀನ್ ಬೆಳೆದಿರೋ ವಾತಾವರಣ ಅಂತದ್ದು. ಹೇಗೆ ಇರ್ಬೇಕು ಅಂತ ಹೇಳಿ, ಇನ್ಮೇಲೆ ಹಾಗೆ ಇರ್ತೀನಿ. ಏಯ್ ಏಯ್, ನೀನ್ ಹೇಗಿದ್ರೆ ನನ್ಗೇನು? ಆಧುನಿಕತೆ ಹೆಸರಲ್ಲಿ ಪ್ರೀತಿ ಪ್ರೇಮ ಅಂತ ನಿಮ್ಮಂತವ್ರು ಮಾಡೋದೆಲ್ಲ ಇಂಥ ಚಿಲ್ಲರೆ ಕೆಲಸನೇ. ಪ್ರೀತಿ ಅನ್ನೋದು ಕಾಲೇಜ್ ಹಾಗೆ, ಅದಕ್ಕೆ ಅದರದೇ ಆದ ಅರ್ಥ ಇದೆ. ಇಟ್ಸ್ ನಾಟ್ ಫ್ಲೆಕ್ಸಿಬಲ್ ಆಸ್ ಯು ಥಿಂಕ್. ಛೇ, ಸಿಟಿಲ್ ಹುಟ್ಟು ಬೆಳೆದಿರೋ ನಿನ್ನಂತವ್ರಿಗೆ ಎಲ್ಲ ಅರ್ಥ ಆಗ್ಬೇಕು ಹೇಳು? ನೋಡು, ಮನ್ಸು ಹೇಳ್ದಂಗೆ ವಯಸ್ಸು ಕೇಳ್ಬೇಕೆ ಹೊರತು ವಯಸ್ಸು ಹೇಳ್ದಂಗೆ ಮನ್ಸು ಕೇಳ್ಬಾರ್ದು. ಏಯ್ ಬಾರೋ. ಕಾಲ ಕೆಟ್ಟೋಯ್ತು. ಏನ್ ಧೈರ್ಯ ಬಂತ್ರಿ ಹುಡುಗಿರ್ಗೆ? ಏನ್ರಿ ನಾಯರ್, ಮಜಾ ಕೊಡೋ ಮಲಯಾಳಂ ಸಿನಿಮಾ ತರ ನೋಡೋವರೆಗೂ ನೋಡ್ಬಿಟ್ಟು ಈಗೇನೋ ದೊಡ್ಡದಾಗಿ ಅವ್ರ ತರ ನೀವು ಹುಡುಗಿರ್ನ ಬೈತಾ ಇದ್ದೀರಾ? ಹಾಗೆ ಅಲ್ಲಮ್ಮ, ಆ ಹುಡುಗಿ ಮಾಡಿದ್ದು ತಪ್ಪಲ್ವಾ ಅಂತ ನಾನು ಹೇಳಿ. ತಪ್ಪು ಅಂತಾನೆ ತಿಳ್ಕೊಳ್ಳಿ. ಅದನ್ನ ಹುಡುಗಿಗೆ ತಿಳಿಸ್ ಹೇಳ್ದೆ ಏನೋ ದೊಡ್ಡ ಆದರ್ಶ ವ್ಯಕ್ತಿ ತರ ಪೋಸ್ ಕೊಡ್ತಾನೆ. ಅದ್ರಲ್ಲೂ ಸಿಟಿ ಹುಡುಗಿರೆಲ್ಲ ಸರಿ ಇಲ್ಲ ಅನ್ನೋ ತರ ಮಾತಾಡ್ತಾನೆ. ಅದೇನದು ಪ್ರೀತಿ ಬಗ್ಗೆ ಏನೋ ಹೇಳ್ತಿದ್ದ? ಇಟ್ ಇಸ್ ನಾಟ್ ಫ್ಲೆಕ್ಸಿಬಲ್ ಆಸ್ ಯು ಥಿಂಕು. ಏಯ್, ಹಂಗಂದ್ರೆ ಇಲ್ಲ. ಪ್ರೀತಿ ಅನ್ನೋದು ಕಾಲ ಇದ್ದಂಗಂತೆ, ಅದನ್ನ ನೀನ್ ಅನ್ಕೊಂಡಂಗ್ ಬಗ್ಸಕ್ ಆಗಲ್ವಂತೆ. ಓಹೋ, ಇವ್ನ್ ಯಾವತ್ತಾದ್ರೂ ನನ್ ಕೈಗೆ ಸಿಗ್ಲಿ ಕಣ್ಲ, ಆಗ ತೋರಿಸ್ತೀನಿ ಪ್ರೀತಿ ಅಂದ್ರೆ ಏನು ಅಂತ. ಲೇ, ಸ್ವಲ್ಪ ಸುಮ್ನೆ ಇರ್ತೀರಾ? ಪ್ರೀತಿ ಅಂದ್ರೆ ಕೆಜಿ ಎಷ್ಟು ಅಂತ ಕೇಳೋ ಜನ ನೀವು. ಲವ್ ಅಂದ್ರೆ ಏನು ಅಂತ ಅವನ್ಗೆ ತೋರಿಸ್ತೀರಾ? ಏನೋ ಡುಮಾ, ಏನ್ ಅನ್ಕೊಂಡಿದ್ಯಾ? ನಾವೆಲ್ಲ ಲವ್ ಫೀಲಿಂಗ್ಸ್ ಇಲ್ದಿರೋ ಮರಗಳು ಅಂತನಾ? ಲವ್ ಅನ್ನೋದು ಹೇಗ್ ಮೂಡುತ್ತೆ, ಏನೇನ್ ಮಾಡ್ಸುತ್ತೆ, ಕೊನೆಗೆ ಎಲ್ ಮುಟ್ಸುತ್ತೆ ಎಲ್ಲ ಗೊತ್ತು. ಕಪ್ಪೆ ಚಿಪ್ನಲ್ಲಿರೋ ಮುತ್ನಂತೆ ಎಲ್ಲ ನಮ್ ಒಳಗೇ ಇದೆ, ಇನ್ನು ಹೊರಗ್ ತೆಗ್ದಿಲ್ಲ ಅಷ್ಟೇ. ಅಪ್ಪ, ಇವತ್ತು ಕನ್ಫರ್ಮ್ ಆಯ್ತು ನೀವು ಹುಡುಗಿರು ಅಂತ. ಏನೋ ಕೂಲ್ ಡೌನ್. ನೀವ್ ಹೇಳೋದ್ ನೋಡಿದ್ರೆ ನಿಮ್ ಮನ್ಸಿನಲ್ಲಿ ಒಬ್ಬೊಬ್ಬ ಡ್ರೀಮ್ ಬಾಯ್ ಇದಾನೆ ಅನ್ಸತ್ತೆ. ನಾಚಿಕೆ? ಇದೇ ಮೂಡ್ನಲ್ಲಿ ನಿಮ್ ಮನ್ಸಿನೊಳಗಿರೋ ಆ ಡ್ರೀಮ್ ಬಾಯ್ನ ಒಬ್ಬೊಬ್ಬರಾಗ ಹೊರಗೆ ತೆಗಿತೀರಾ. ನಾನೊಂದ್ ಚಿತ್ರ ಬರಿತೀನಿ. 4 ಜನನು ಬಿಡಿಸ್ತೀಯಾ? ಇಲ್ಲ, 4 ಜನನು ಹೋಲೋ ಒಬ್ಬನ್ ಚಿತ್ರ ಬರಿತೀನಿ. ಓಕೆ?
ಏನೇ ಹೇಳು ಮದನ್, ನೀನ್ ಮಾಡಿದ ತಪ್ಪು ಕಣೋ. ನೀನೇ ನನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಇನ್ಯಾರು ಅರ್ಥ ಮಾಡ್ಕೋತಾರ? ಅದಲ್ಲ ಕಣೋ, ಅಷ್ಟಕ್ಕ ಆ ಹುಡುಗಿಗೆ ಏನ್ ಕಮ್ಮಿ ಇದೆ? ನಿನ್ಗೆ ಯಾಕೆ ಅವಳು ಇಷ್ಟ ಆಗ್ತಾ ಇಲ್ಲ? ಇಷ್ಟ ಆಗ್ತಾ ಇಲ್ಲ ಅಷ್ಟೇ, ಅದಕ್ಕೆಲ್ಲ ಕಾರಣ ಹೇಳಕ್ಕಾಗಲ್ಲ. ಸುಮ್ಮನೆ ಯಾಕೋ ಕೋಪಿಸ್ಕೋತೀಯ? ನಿನ್ ಉದ್ದೇಶ ಏನು? ಒಂದ್ ಹುಡುಗಿನ ಅರ್ಥ ಮಾಡ್ಕೊಂಡು ಮದ್ವೆ ಆಗ್ಬೇಕು ಅನ್ನೋ ತಾನೇ? ಆ ಹುಡುಗಿ ಇವಳೇ ಯಾಕಾಗಿರ್ಬಾರ್ದು ಅಂತ ಕೇಳಿದೆ ಅಷ್ಟೇ. ಬೇಜಾರ್ ಮಾಡ್ಕೋಬೇಡ್ವೋ. ಲೇ ಮದನ್, ಹೀಗೆ ಎಷ್ಟ್ ದಿವ್ಸ ಅಂತ ಒಂಟಿ ಆಗಿರ್ತೀಯೋ? ನಾನು ಅಂದ್ಕೊಂಡಿರೋಂಥ ಹುಡುಗಿ ಸಿಗೋವರೆಗೂ. ಎಲ್ಲ ಗೊತ್ತಾಯ್ತಪ್ಪ. ಬೆಳಗ್ಗೆ ನಡೆದಿದ್ದನ್ನು ನೋಡಿದ್ರೆ ನಮಗೆ ಅಸಹ್ಯ ಅನ್ಸ್ಬಿಡ್ತು. ಇದನ್ನೆಲ್ಲ ಕೇಳಿದ್ರೆ ನಾವು ಅವಳನ್ನ ಬೆಳೆಸಿದ ರೀತಿನೇ ಸರಿ ಇಲ್ವೇನೋ ಅನಿಸ್ತಾ ಇದೆ. ನೀನೇನು ಬೇಜಾರು ಮಾಡ್ಕೋಬೇಡಪ್ಪ, ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡು. ಚಚೆ, ನೀವು ದೊಡ್ಡವರು, ಹೀಗೆಲ್ಲ ಮಾತಾಡಬೇಡಿ. ಇದ್ರಲ್ಲಿ ನಿಮ್ದೇನು ತಪ್ಪಿಲ್ಲ ಬಿಡಿ. ಇನ್ಫ್ಯಾಕ್ಟ್ ನಾನೇ ಆತರ ಪಟ್ಟೆ. ಅವಳ ಮೇಲೆ ಕೈ ಮಾಡಬಾರ್ದಿತ್ತು. ಅಯ್ಯಯ್ಯೋ, ಹಾಗಲ್ಲಪ್ಪ, ನೀವು ಮಾಡಿದ್ದೆ ಸರಿ. ನಾವು ಅವಳನ್ನ ತಿದ್ದೋಕೆ ಅಂತಾನೆ ಹೊಡೆದು ಬಡ್ದು ನಮ್ ಕೈಯೇ ಬಿದ್ದೋಯ್ತು. ಈಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನೀವೇನು ಯೋಚನೆ ಮಾಡಬೇಡಿ, ಇನ್ನೂ ಹುಡುಗಾಟ. ಹುಡುಗಿ ಅಲ್ವಾ, ಮುಂದೆ ಎಲ್ಲ ಅರ್ಥ ಆಗುತ್ತೆ, ಸರಿ ಹೋಗ್ತಾಳೆ ಬಿಡಿ. ಹಲೋ, ನಿಮ್ಮನ್ನಲ್ಲ, ನಮ್ ಫ್ರೆಂಡ್ನ. ಮಾತಾಡ್ಸ್ಕೊಂಡ್ ಬಾ, ನನ್ನ ಫ್ಲಾಟ್ನಲ್ಲಿ ಇರ್ತೀನಿ. ಏನ್ ಫ್ರೆಂಡ್, ನೋಡಿದ್ರು ನೋಡ್ದೇ ಇರೋರ್ ತನನೇ ಹೋಗ್ತಾ ಇದ್ದೀರಾ? ಸಾರಿ ಫ್ರೆಂಡ್ಸ್, ಸ್ವಲ್ಪ ಕುಡ್ದಿದ್ದೀನಿ ಅದಕ್ಕೆ. ಓಹೋ, ನಾವು ಕುಡ್ದೀವಿ. ಆ? ಹೌದಾ? ಹೌದು, ನೀವೇನ್ ಕುಡ್ದಿದ್ದೀರಿ? ಗ್ರೀನ್ ಲೇಬಲ್. ನೀವು? ನಾವು ಗ್ರೀನ್ ಲೇಬಲ್, ಆದ್ರೆ ಕಾಪಿ. ಅನ್ಕೊಂಡೆ ನೀವೆಲ್ಲ ಒಳ್ಳೆ ಹುಡುಗಿರು, ಕುಡಿಯೋರಲ್ಲ ಅಂತ. ನಾನ್ ಹುಡುಗ ಇರ್ಲಿ, ಅದವ್ರಿಗೆ ಗೊತ್ತು, ಸುಮ್ನಿರ. ಏನು ಬೆಳಗ್ಗೆ ನಿಮ್ ಸ್ನೇಹಿತರು ಘನ ಕಾರ್ಯ ಮಾಡಿ ಪೋಸ್ ಕೊಟ್ಟಿದ್ದಕ್ಕೆ ಪಾರ್ಟಿ ಮಾಡಿ ಬಂದ್ರಾ? ಚ ಚ ಚ ಚ ಚ ಚ ಅವನ್ ಕುಡಿಯೋನು ಅಲ್ಲ, ಬೋಸ್ ಕೊಡೋನು ಅಲ್ಲ. ಅವನ್ ಏನ್ ಮಾತಾಡ್ತಾನೆ ಅದೇ ಅವನ್ ಕ್ಯಾರೆಕ್ಟರ್. ಅವನ್ ಕ್ಯಾರೆಕ್ಟರ್ ಏನು ಅದನ್ನೇ ಅವನ್ ಮಾತಾಡ್ತಾನೆ. ನಿಮ್ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ಈ ಸಿಂಪ್ಲಿ ಗ್ರೇಟ್. ಓಕೆ ಫ್ರೆಂಡ್ಸ್, ಗುಡ್ ನೈಟ್. ಪ್ಲೀಸ್ ಪ್ಲೀಸ್ ನನ್ನ ಅರ್ಥ ಮಾಡ್ಕೊಳ್ಳಿ. ನಾನು ಎಷ್ಟು ದಿನ ನಾಯಿ ತರ ನಿಮ್ಮಿಂದ ಸುತ್ತಾ ಇದ್ದೀನಿ. ಸ್ವಲ್ಪನೂ ಕರುಣೆನೇ ಬೇಡವಾ ನಿಮಗೆ? ನಾನು ನಿಮ್ಮನ್ನು ತುಂಬಾ ತುಂಬಾ ಲವ್ ಮಾಡ್ತಿದ್ದೀನಿ, ಹುಚ್ಚಂತರ ಲವ್ ಮಾಡ್ತಿದ್ದೀನಿ. ನೋಡಿ, ಇದು ಯಾಕೆ ನಿಮ್ಗೆ ಅರ್ಥ ಆಗ್ತಿಲ್ಲ? ಏನು, ನೀವು ನನ್ನ ಹುಚ್ಚಂತರ ಲವ್ ಮಾಡ್ತಾ ಇದ್ದೀರಾ? ನಾನು ಯಾರು, ನನ್ನ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಏನು, ನನ್ನ ಕ್ಯಾರೆಕ್ಟರ್ ಏನು ಅಂತ ನಿಮ್ಗೆ ಏನಾದ್ರೂ ಗೊತ್ತಾ? ಗೊತ್ತಿಲ್ಲ, ನನಗೆ ಬೇಕಾಗೂ ಇಲ್ಲ. ಯಾವತ್ತು ಫಸ್ಟ್ ಟೈಮ್ ಸಿನಿಮಾ ಥಿಯೇಟರ್ ನಿಮ್ಮನ್ನು ನೋಡಿದ್ನೋ ಅವತ್ತಿಂದ ಸಿನ್ಸಿಯರ್ ಲವ್ ಮಾಡ್ತಾ ಇದ್ದೀನಿ. ಓಹೋ, ಲವ್ ಎಟ್ ಫಸ್ಟ್ ಸೈಟ್ ಅಂತಾರಲ್ಲ ಹಾಗೆ. ಇದನ್ನ ಹೇಳಕ್ ನಿಮ್ಗೆ ನಾಚಿಕೆ ಆಗಲ್ಲ ರೀ? ಲವ್ ಅನ್ನೋದು ಈ ರೀತಿ 4 ಜನರ ಮುಂದೆ ತೋರ್ಸೋದು ದೊಂಬರಾಟ ಅಲ್ಲ. ಅದೆಲ್ಲ ನಂಗೆ ಗೊತ್ತಿಲ್ಲ. ನೋಡಿ, ನೀವು ನನ್ನನ್ನು ಲವ್ ಮಾಡ್ಲಿಲ್ಲ ಅಂದ್ರೆ ಕುಯ್ಕೊಂಡ್ಬಿಡ್ತೀನಿ. ಕುಯ್ಕೋತೀರಾ? ಕುಯ್ಕೊಳ್ಳಿ, ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತೀನಿ, ಟ್ರೀಟ್ಮೆಂಟು ಕೊಡಿಸ್ತೀನಿ. ನಿಮ್ ಜಾಗದಲ್ಲಿ ಯಾರಿದ್ರು ನಾನು ಅದೇ ಕೆಲಸ ಮಾಡ್ತೀನಿ. ಆದ್ರೆ ಹಾಗ್ ಮಾಡೋದ್ರಿಂದ ನಾನ್ ನಿಮ್ಮನ್ನ ಲವ್ ಮಾಡ್ತಾ ಇದ್ದೀನಿ ಅಂತ ಮಾತ್ರ ಕನಸಿನಲ್ಲೂ ಅನ್ಕೋಬೇಡಿ. ನೋಡು, ಸೀರಿಯಸ್ ಆಗಿ ಹೇಳ್ತಾ ಇದೀನಿ. ನೀನ್ ಒಪ್ಕೊಳ್ಳಿಲ್ಲ ಸೂಸೈಡ್ ಮಾಡ್ಕೊಂಡ್ಬಿಡ್ತೀನಿ. ಮಾಡ್ಕೊಂಡ್ರೆ ಅದ್ ಹಿಸ್ಟ್ರಿ ಆಗ್ಬಿಡತ್ತಾ? 1000 ಕೇಸ್ಗಳ ತರ ಇದು ಒಂದ್ ಕೇಸ್ ಆಗತ್ತೆ. ನಾಳೆ ಏನೋ ಪೇಪರ್ ಅಲ್ಲಿ ಬರ್ಬೋದು. ಆಮೇಲೆ ನೋಡು, ಫೈನಲ್ ಆಗಿ ಹೇಳ್ತಾ ಇದೀನಿ, ಮರ್ಯಾದೆಯಿಂದ ನನ್ನ ಲವ್ ಮಾಡು, ಇಲ್ಲಾಂದ್ರೆ ಯಾರಿಗೂ ಸಿಗ್ಬಾರ್ದಂಗೆ ನಿನ್ನ ಚುಚ್ಚಿ ಸಾಯಿಸ್ಬಿಡ್ತೀನಿ. ಮೊದ್ಲು ನೀನ್ ಏನ್ ಮಾಡ್ಬೇಕಂತಿದ್ಯಾ ಅದನ್ನ ಡಿಸೈಡ್ ಮಾಡು. ಪ್ರೀತಿ ಪ್ರೇಮ ಅನ್ನೋದು ನಿನ್ಗಿಷ್ಟವಾದ ಪಾತ್ರೆಗಳಲ್ಲಿ ಹಾಕಿ ನಿನ್ಗಿಷ್ಟವಾದ ಆಕಾರ ಪಡೆಯೋಕೆ ಅದೇ ನೀರಲ್ಲ. ಅದಕ್ಕೆ ಅದರದೇ ಆದ ಅರ್ಥ ಇದೆ. ಮೊದ್ಲು ಅದನ್ನ ತಿಳ್ಕೊ. ಈ ದಿನ ನನ್ನ ಜೀವನದಲ್ಲಿ ಮೊದಲನೇ ಬಾರಿಗೆ ಒಂದು ವಿಭಿನ್ನವಾದ ಹುಡುಗಿನ ನೋಡಿದೆ. ಒಂದು ಹುಡುಗಿಗೆ ಎಷ್ಟಿರಬೇಕು ಅಷ್ಟೇ ಮಾತು, ಅಷ್ಟೇ ಮೌನ. ಅವಳು ತನ್ನ ಭಾವನೆಗಳನ್ನು ವ್ಯಕ್ತಪಡಿಸಿದ ರೀತಿ ನನ್ನ ಮನಸ್ಸಿಗೆ ತುಂಬ ಹತ್ತಿರ ಆಯಿತು. ಪ್ರೀತಿ ಪ್ರೇಮದ ಬಗ್ಗೆ ಅವಳಿಗಿರೋ ಅಭಿಪ್ರಾಯನೂ ನನಗಿರೋ ಅಭಿಪ್ರಾಯನೂ ಒಂದೇ ಆಗಿರೋದಕ್ಕೆ ಸಂತೋಷ ಆಯಿತು. ಜೀವನದಲ್ಲಿ ಕಷ್ಟ ಸುಖಗಳ ಅನುಭವಗಳಿಲ್ಲದೆ ಆ ರೀತಿ ವರ್ತನೆಗಳಿರೋದಕ್ಕೆ ಸಾಧ್ಯನೇ ಇಲ್ಲ. ಅವಳು ಆಡಿದ ಮಾತು, ನಡ್ಕೊಂಡ ರೀತಿ ನೋಡಿದ್ರೆ ಅವಳೊಬ್ಬಳು ಉತ್ತಮ ಮನೋಭಾವದ ಹುಡುಗಿ ಅಂತ ನನಗನ್ಸುತ್ತೆ. ಒಟ್ಟಿನಲ್ಲಿ ಆ ಹುಡುಗಿ ಶಾಶ್ವತವಾಗಿ ನನ್ನ ಮನಸ್ಸನ್ನು ಸ್ಥಾನ ಪಡೆದ್ಲು.
ಏನೇ ಸಿಟಿಲಿ ಎಲ್ರು ನಮ್ ತರನೇ ಸೋಮಾರಿಗಳಾಗ್ಬಿಟ್ರಾ? ಮನೇಲಿ ಯಾರು ಅಡ್ಗೆನೆ ಮಾಡಲ್ವಾ? ಈ ವಿಷಯನ ಅಲ್ಲಿ ಕೂತ್ಕೊಂಡು ತಿಂತಾ ರಿಸರ್ಚ್ ಮಾಡೋಣ ಬರೆ. ಚೇರ್ ಪರ್ಸನ್ 2 ಚೋರು. ತಂದಾಯ್ತು. ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಯಾರಾದ್ರೂ ಬರ್ತಾರಾ? ಇಲ್ಲ, ಕೂತ್ಕೊಳ್ಳಿ. ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮೀ. ಎಸ್ ಮೇಡಮ್. ಈ ಚೇರ್ಗೆ ಇನ್ಶೂರೆನ್ಸ್ ಮಾಡಿಸಿದ್ದೀರಾ? ಓಕೆ, ಏನ್ ಕೊಡ್ಲಿ ಮೇಡಮ್? 1 ಪ್ಲೇಟ್ ಇಡ್ಲಿ. ಓಕೆ, ಇಲ್ಲೇ ಕೂತ್ಕೊಳ್ಳೋ. ಯಾರ್ಯಾರಿಗೆ ಎಷ್ಟು ದುಡ್ಡು ಕೊಡ್ಬೇಕು ಜ್ಞಾಪಕ ಇದೆ ತಾನೆ? ನೋಡಪ್ಪ, ನಾನು ಬರ್ಕೊಂಡಿರೋದೆಲ್ಲ ಹೇಳ್ತೀನಿ, ಕರೆಕ್ಟ್ ಆಗಿದೆ, ಒಂದ್ಸರಿ ನೋಡ್ಬಿಡು. ಚೆನ್ನೈಗೌಡ್ರಿಗೆ ಒಂದು 18,000 ರೂಪಾಯಿ, ಕೆಳಗಡೆ ಮನೆ ಕರಿಂಗೆ 32,000 ರೂಪಾಯಿ. ಸರಿಯಾಗಿದೆ. ನಿಮ್ಮನ್ನ ಎಲ್ಲೋ ನೋಡ್ದಂಗೈತಲ್ಲ. ಅಯ್ಯೋ, ಯಾಕ್ರಿ ಕಣ್ಣಲ್ಲಿ ನೀರು? ಇದು ಕಣ್ಣೀರಲ್ಲಮ್ಮ, ಆನಂದ ಬಾಷ್ಪ. ಅಯ್ಯೋ, ಬೈ ನಿಮ್ಗೆ ಹೋಲ್ಡ್ ಸೂಪರ್ ಸ್ಟಾರ್ ಕೀರ್ತಿ ಕುಮಾರ್ ಗೊತ್ತಾ? ಗೊತ್ತಿಲ್ಲ, ಆದ್ರೆ ನ್ಯೂ ಸಿನಿಮಾ ಸೂಪರ್ ಸ್ಟಾರ್ ಉಪೇಂದ್ರ ಗೊತ್ತು. ಹೋಗಿ ನಿಮ್ಮ ಅಪ್ಪ ಅಮ್ಮನ್ ಕೇಳಿ, ಅವ್ರು ಖಂಡಿತ ನನ್ನ ಅಭಿಮಾನಿಗಳಾಗಿರ್ತಾರೆ. ಅಂದ್ರೆ ಆ ಬ್ಲಾಕ್ ಅಂಡ್ ವೈಟ್ ಕೋತಿ ಕುಮಾರ್, ಕೀರ್ತಿ ಕುಮಾರ್ ನೀವೇನಾ? ಹೌದಮ್ಮ, ಕನ್ನಡ ಕಲಾದೇವಿ ಸೇವೆ ಮಾಡ್ಬೇಕು ಅಂತ ಬಾಂಬೆ ಹೀರೋಯಿನ್ ಹಾಕೊಂಡು ನಾನೇ ಹೀರೋ ಆಗೋ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದೆ. ಆ ಸಿನಿಮಾ ಹೆಸರು ಹೆಂಗ್ ಸಾ? ತೂ ಅಂತ್ಯ, ತೂ ಅಂತ್ಯ. ರಿಲೀಸ್ ಆದ ಮೊದಲನೇ ದಿನ ಜನಗಳು ಬಂದ್ರು ಬರಕ್ಕೆ ಬಂದು ತೂ ಅಂತ ಉಗ್ಯಕ್ಕೆ ಆ ಥಿಯೇಟರ್ ನಲ್ಲಿ ಸಿನಿಮಾ ಇದ್ರಲ್ವಾ? ಹಾಗನ್ಬೇಡಿ ಮೇಡಮ್, 2ನೇ ದಿನ ಒಬ್ಬ ಅಭಿಮಾನಿ ಥಿಯೇಟರ್ ಅಲ್ಲಿ ಕುತ್ಕೊಂಡು ಸಿನಿಮಾ ನೋಡಿ ಎದ್ರಕೋಬಿಟ್ಟ. ಮತ್ತೆ ಇಡೀ ಥಿಯೇಟರ್ ಅಲ್ಲಿ ಅವನೊಬ್ನೇ ಕುತ್ಕೊಂಡು ನಿಮ್ ಮುಖ ನೋಡಿದ್ರೆ ಹೆದರ್ಕೊಳ್ಳಲ್ವಾ? ಸರಿ ತಾನೆ? ಮದನ್, ಸಾರಿ. ಆ ಡೈರಿ ಹುಡುಗಿ ತಾನೆ? ಹೇಯ್, ಇನ್ನು ಡೈರಿನ ಕದ್ದೋದ್ ಬಿಟ್ಟಿಲ್ವೇನೋ? ಯಾವಾಗ ಓದೆ ನಾನು ಡೈರಿನ? ಯಾವಾಗ್ಲೋ ಓದ್ದೆ, ಅದು ಮುಖ್ಯ ಅಲ್ಲ. ಇಷ್ಟ ಆಗಿದ್ದಾಳೆ ಅಂತ ಬರ್ತಿದ್ಯಲ್ಲ, ಏನು ಲವ್ವಾ? ಅವಳು ನಮ್ ಕಾಲೋನಿ ಹುಡುಗಿರ್ ಫ್ರೆಂಡು. ಇದೇ ಒಳ್ಳೆ ಟೈಮು, ಬಾ ಹೋಗಿ ಪರಿಚಯ ಮಾಡ್ಕೊಳ್ಳೋಣ. ಪರಿಚಯ ಮಾಡ್ಕೊಂಡು ಆಮೇಲೆ ನಿನ್ ಮನಸ್ಸಿನಲ್ಲಿರೋದನ್ನ ಈಸಿಯಾಗಿ ಹೇಳ್ಬೋದು. ನೀನ್ ಅಂದ್ಕೊಂಡಷ್ಟು ಈಸಿ ಅಲ್ಲ ಕಣೋ. ಅವಳ ಬಗ್ಗೆ ನಿನ್ ಗೊತ್ತಿದ್ದಿದ್ರೆ ಹೀಗೆ ಮಾತಾಡ್ತಿರ್ಲಿಲ್ಲ. ಆಯ್ತಪ್ಪ, ನಿನ್ಗೆ ಅವಳ ಬಗ್ಗೆ ಗೊತ್ತಿರೋದು, ಹಾಗನ್ಕೊಂಡು ಹೀಗೆ ಸುಮ್ಮನೆ ಇದ್ರೆ ನಿನ್ ಮನಸ್ಸಿನಲ್ಲಿರೋದನ್ನ ಯಾವಾಗ ಹೇಳ್ತೀಯಾ? ನೋಡೋ, ಅದಕ್ಕೂ ಅವಕಾಶ ಬರುತ್ತೆ. ಅವಕಾಶಕ್ಕ ಕಾಯೋನಲ್ಲ ಬುದ್ಧಿವಂತ, ಸಿಕ್ಕೋ ಅವಕಾಶನ ಉಪಯೋಗಿಸ್ಕೊಳ್ಳೋನೆ ಬುದ್ಧಿವಂತ. ಅದು ನಿನ್ ಪಾಲಿಸಿ, ಆದ್ರೆ ನನಗೆ ನಂದೇ ಆದ ಪಾಲಿಸಿ ಇದೆ. ಸರಿ, ಆಫೀಸ್ಗೆ ಲೇಟ್ ಆಯ್ತು, ಅಮ್ಮನ್ ನೋಡ್ಕೊಂಡು ಹೇಳಿದ ಕೆಲಸ ಎಲ್ಲ ಸರಿ ಮಾಡು. ಸರಿ. ನೋಡಿದ್ಯಾ, ಸಿಕ್ಕ ಅವಕಾಶನ ಕಳ್ಕೊಂಡ್ರೆ ಉಳಿಯೋದು ನಿರಾಸೆ ಒಂದೇ. ಹಂಗನ್ಬೇಡ್ವೋ. ಪ್ರೀತಿ ಮಹತ್ವ ಏನು ಗೊತ್ತಾ? ಒಬ್ರನ್ನೊಬ್ರು ಮನಸ್ಪೂರ್ವಕವಾಗಿ ಇಷ್ಟಪಟ್ರೆ ಅವ್ರಿಗವರು ಖಂಡಿತ ಸಿಕ್ಕೇ ಸಿಗ್ತಾರೆ. ನಾನು ಅವಳನ್ನು ಮನಸ್ಪೂರ್ವಕವಾಗಿ ಇಷ್ಟಪಡ್ತಿದ್ದೀನಿ. ನೋಡು, ಊರು ತುಂಬ ದೂರ, ಹೊಟ್ಟೆ ತುಂಬ ಚೆನ್ನಾಗಿ ತಿನ್ಕೊಂಡೋಗು. ಬರಲಾ? ಎಲ್ಲ ಸರಿ, ಸ್ಪೀಡ್ ಮಾತ್ರ ಸ್ವಲ್ಪ ಕಮ್ಮಿ. ಈಗ ಗೇರ್ ಚೇಂಜ್ ಮಾಡಿ ಸ್ಪೀಡ್ ಕೊಡ್ತೀನಿ ನೋಡಿ. ಕೀರ್ತಿ ಕುಮಾರ್ ಸರ್, ನೀವು ಪ್ರೊಡ್ಯೂಸ್ ಮಾಡಿ ಆಕ್ಟ್ ಮಾಡಿದ್ರಲ್ಲ, ಆ ಸಿನಿಮಾದಿಂದ ನಿಮ್ಗೇನ್ ಸಿಕ್ತು? ಹಾಯ್ ಫ್ರೆಂಡ್ಸ್. ನೀವೇನಿಲ್ಲಿ? ತಿನ್ನಕ್ಕಲ್ದೆ ಇನ್ಯಾಕ್ ಬರ್ತಾರೆ ಇಲ್ಲಿ? ಹೌದು, ಎಲ್ಲಿ ನಿಮ್ ಫ್ರೆಂಡ್ ಬಂದಿಲ್ವಾ? ಬಂದ, ತಿಂದ, ನೋಡ್ದ, ಹೋದ. ಹೌದು, ನಿಮ್ ಫ್ರೆಂಡ್ ಅಲ್ಲಿ? ಏನು ನಮ್ ಫ್ರೆಂಡಾ? ಹೌದು, ಈ ಚೇರ್ ಅಲ್ಲಿ ಕೂತ್ಕೊಂಡಿದ್ರಲ್ಲ ಅವರು. ಅವರು ನಮ್ ಫ್ರೆಂಡ್ ಅಲ್ಲಪ್ಪ, ಬೇರೆ ಯಾರು? ನೋಡಿದ್ರ? ಸುಮ್ನೆ ಸುಳ್ಳು ಹೇಳ್ಬೇಡಿ, ಏನೋ ವಿಷಯ ಇದೆ ಅಂತ ತಾನೇ ಕೇಳ್ತಾ ಇದ್ದೀನಿ. ಏನೋ ವಿಷಯ ಇದೆ. ಹೌದು, ಅವಳು ನಮ್ ಫ್ರೆಂಡೇ. ಏನೀಗ? ಅಲ್ಲ, ಅವ್ರ್ಯಾಕೆ ಹೋಗ್ಬಿಟ್ರು? ಅವ್ರು ಬಂದ್ ಕೆಲ್ಸ ಮುಗೀತು, ಹೋದ್ರು. ಅದೇನೋ ವಿಷಯ ಇದೆ ಅಂದ್ರಲ್ಲ, ಯೋನು? ಏನಿಲ್ಲ, ನಮ್ ಫ್ರೆಂಡು ಮದನ್ ಬಗ್ಗೆ ನಿಮ್ಗೆಲ್ಲ ಗೊತ್ತು. ಅವನು ಜೀವನದಲ್ಲಿ ಫಸ್ಟ್ ಟೈಮ್ ಒಂದು ಹುಡುಗಿನ ಇಷ್ಟಪಡ್ತಿದ್ದಾನೆ. ಆ ಹುಡುಗಿ ನಿಮ್ ಫ್ರೆಂಡು. ಯೋನು
ಲವ್ವಾ? ಹೌದು, ಈ ವಯಸ್ಸಿನಲ್ಲಿ ನಿಮ್ಗೂ ಇನ್ನೊಬ್ರು ಫೀಲಿಂಗ್ಸ್ ಅರ್ಥ ಆಗುತ್ತೆ. ಆಗತ್ತೆ ಆಗತ್ತೆ. ಅದೇ ನಿಮ್ ಹುಡುಗಿ ಹತ್ರ ನಮ್ ಮದನ್ ಬಗ್ಗೆ ಹೇಳಿದ್ರೆ ಎಲ್ಲ ಒಳ್ಳೇದಾಗತ್ತೆ. ಹೇಳ್ಬೇಕು ಅಂದ್ರೆ ಇದು ಮದನ್ ಗೊತ್ತಿಲ್ಲ. ನಾನು ಸ್ವಲ್ಪ ಊರ್ಗೋಗೋ ಅರ್ಜೆಂಟ್ ನಲ್ಲಿದ್ದೀನಿ. ನೀವೇನ್ ಮಾಡ್ತಿರೋ ಮಾಡಿ, ಒಟ್ನಲ್ಲಿ ಎಲ್ರಿಗೂ ಒಳ್ಳೇದಾದ್ರೆ ಸರಿ. ಅಂದ್ರೆ ಅವ್ರಿಬ್ರಿಗೂ ಲವ್ ಮಾಡ್ಸಿ ಮದ್ವೆ ಮಾಡಿಸ್ಬೇಕು ಅಂತಿದ್ದೀರಾ? ಹೌದೌದು. ಮಾಡ್ಸೋಣ. ನೋಡಿ, ಒಳ್ಳೆ ಸಂತೋಷದ ಸಮಾಚಾರ ತಿಳಿಸಿದ್ರೆ ನಮ್ ಫ್ರೆಂಡ್ ನಮ್ಮ ಮಾತು ಕೇಳ್ತಾಳೆ. ಹೌದಾ? ಈ ಖುಷಿಗ್ ನೀವ್ ಟ್ರೀಟ್ ಕೊಡ್ಸಕ್ಕಾಗಲ್ಲ ಬಿಡಿ. ಹೋಗ್ತಿದಾರ ಕಣೆ. ಹೌದಾ? ಈಗ ತಿಂದಿರೋದನ್ನೇ ಮುದ್ದೆ ತಿನ್ನೋದನ್ನೇ ಟ್ರೀಟ್ ಅನ್ಕೊಂಡು ನೀವೇ ಯಾಕೆ ಬಿಲ್ ನ ಪೇ ಮಾಡಬಾರ್ದು? ಧಾರಾಳವಾಗಿ ತಪ್ಪು ತಿಳ್ಕೊಬೇಡಿ. ಅಯ್ಯೋ, ಇಲ್ಲ. ಟೈಮ್ ಆಯ್ತು, ನಾನು ಇನ್ ಬರ್ತೀನಿ. ನೋಡಿ, ಎಲ್ಲ ಒಳ್ಳೇದಾಗ್ಬೇಕು. ಏನೇ